ನಾನು ಕೊಟ್ಟ ದೂರನ್ನು ಯಾಕೆ ಇದುವರೆಗೂ ರಿಜಿಸ್ಟರ್ ಮಾಡಿಲ್ಲ? ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ? ಬೇರೆ ಕಾನೂನಿನ ಪ್ರಕಾರ ನ್ಯಾಯ ಪಡೆಯುವ ಅಧಿಕಾರ ನನಗಿಲ್ವಾ? ಹಾಗಿದ್ರೆ ನಾವು ಇವ್ರ ದೃಷ್ಟಿಯಲ್ಲಿ ನಾವು ಗುಂಡಾಗಳನ್ನು ಕಳಿಸಿ ಉತ್ತರ ಪಡಿಬೇಕಾ, ನ್ಯಾಯ ಪಡಿಬೇಕಾ? ನಾವು ನ್ಯಾಯಾಂಗ ತನಿಖೆ ಕೇಳಿರೋದು ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ. ನನ್ನನ್ನು ರಾತ್ರಿ ಇಡೀ 400 ಕಿಲೋಮೀಟ್ರಿಗೂ ಹೆಚ್ಚು ದೂರ ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ಅಪರಿಚಿತರ ಅಲ್ಲ. ನನ್ನನ್ನು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ಕರ್ನಾಟಕ ರಾಜ್ಯದ ಪೊಲೀಸರು. ಅವರಿಗೆ ಅಣತಿ ಡೈರೆಕ್ಷನ್ ಬರ್ತಾ ಇದ್ದಿದ್ದು ಅವರು ನಿಗೂಢವಾದ ಸ್ಥಳದಿಂದ ಬರ್ತಾ ಇತ್ತು. ಅದಕ್ಕೆ ನಾನು ಹೇಳಿದೆ, ಅವ್ರ ಕಾಲ್ ರೆಕಾರ್ಡ್ ಚೆಕ್ ಮಾಡಿ ಯಾರ್ಯಾರು ಯಾವ್ಯಾವ ಹೊತ್ತಿನಲ್ಲಿ ಮಾತಾಡಿದ್ದಾರೆ ಅನ್ನೋದನ್ನ ಅಂಥೇಳಿ. ಬೆಳಗಾವಿ ಗ್ರಾಮಾಂತರ ಎಸ್ ಪಿ ಮತ್ತು ಬೆಳಗಾವಿ ನಗರದ ಕಮಿಷನರು ಅವರಲ್ಲದೆ DYSP ಇಬ್ಬರು ಹೆಸರನ್ನು ಹೇಳಿದ್ದೆ. ಒಬ್ಬರು ACP ಗಂಗಾಧರ್ ಅನ್ನೋರು, ಇನ್ನೊಬ್ಬರು DYSP ಒಂದು ರಾಮದುರ್ಗ, ಇನ್ನೊಬ್ಬ ಕಿತ್ತೂರಿನ ಸಬ್ ಇನ್ಸ್ಪೆಕ್ಟರು ಪ್ರವೀಣ್. ಇವರುಗಳ ಕಾಲ್ ರೆಕಾರ್ಡು ಈ ಗ್ರಾಮಾಂತರ SP ಮತ್ತು ಕಮಿಷನರ್ ಕಾಲ್ ರೆಕಾರ್ಡ್ ಚೆಕ್ ಮಾಡಿ ಯಾರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ ಅಂಥೇಳಿ. ನನ್ನನ್ನು ಸ್ಟೋನ್ ಕ್ರಷರಿಗೆ ಕರ್ಕೊಂಡು ಹೋಗಿರೋ ವಿಷಯನ ಹೇಳಿದ್ದೆ, ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿರೋ ವಿಷಯ ಹೇಳಿದ್ದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಸ್ಟೇಷನಲ್ಲಿ ಸಿಟಿ ರವಿ ರಕ್ಷಣೆ ಸಿಗಲ್ಲ ಅಂತ ಅನಿಸ್ಬಿಡ್ತು. ಅದಕ್ಕೆ ಕಬ್ಬಿನ ಗದ್ದೆ ಕಳಿಸಿದ್ರು ನಂಗೆ ರಕ್ಷಣೆ ಕೊಡೋಕ್ಕೆ. ಯಾರಾದರೂ ಇವನು ಎನ್ಕೌಂಟರ್ ಮಾಡಲಿ ಅಂತ ಹೇಳಿ, ಅಥವಾ ಯಾರಾದರೂ ಅಪರಿಚಿತರು ಹೊಡೆದ್ರು ಅಂತ ತಿಪ್ಪೆ ಸಾರಿಸೋಣ ಅಂತ ಸ್ಟೋನ್ ಕ್ರಷರಿಗೆ ಕಳಿಸಿದ್ರು ನಂಗೆ ರಕ್ಷಣೆ ಕೊಡೋಕ್ಕೆ. 60 ಜನ ಪೊಲೀಸರ ಜೊತೆಗಲ್ಲ, 6 ಜನ ಪೊಲೀಸರ ಜೊತೆಗೆ ಅವರಿಗೆ ಡೈರೆಕ್ಷನ್ ಬರ್ತಾ ಇತ್ತು. ನೀವು ಮಾಧ್ಯಮ ಸ್ನೇಹಿತರು ಇಲ್ಲದೇ ಇದ್ದಿದ್ರೆ ಇವರು ಹುನ್ನಾರ ಬೇರೆ ಇತ್ತು ಅನ್ನೋದನ್ನು ಆಪಾದನೆ ಮಾಡಿದ್ದೆ ನಾನು. ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ನನಗನ್ಸುತ್ತೆ, ನಾನು ಮುಂಚೆ ಅಂದ್ಕೊಂಡೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇಲ್ವೇನೋ ಅಂಥೇಳಿ. ಈಗ ಅನ್ನಿಸ್ತಾ ಇದೆ ಎಲ್ಲರೂ ಕೂಡಿಯೇ ಷಡ್ಯಂತ್ರ ಮಾಡಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಅದಕ್ಕೆ ನ್ಯಾಯಾಂಗ ತನಿಖೆ ಅಂತ ಕೇಳಿರ್ತಕ್ಕಂಥದ್ದು. ನಾವು ಕೊಟ್ಟ FIRನ ನಾವು ಕೊಟ್ಟ ಕೇಸ್ನ ಯಾಕೆ ಇದುವರೆಗೂ FIR ರಿಜಿಸ್ಟರ್ ಮಾಡಿಲ್ಲ? ಕರ್ನಾಟಕದಲ್ಲಿ BJPಯವರಿಗೊಂದು ಕಾನೂನು, ಕಾಂಗ್ರೆಸ್ನವ್ರಿಗೊಂದು ಕಾನೂನಾ? ಇವರು ಹೇಳಿಕೆ ಹೇಗಿದೆ ಅಂದರೆ, ಇಲ್ಲಿ ಕಾನೂನು ರಕ್ಷಣೆ ಏನಿದ್ರು ಕಾಂಗ್ರೆಸ್ನವರಿಗೆ ಮಾತ್ರ, ಕಾಂಗ್ರೆಸ್ಸೇತರರಿಗೆ ಕಾಂಗ್ರೆಸ್ ರಕ್ಷಣೆ, ಕಾನೂನು ರಕ್ಷಣೆ ಇಲ್ಲ. ನಿಮಗೇನಿದ್ರು ಕಾನೂನಿನ ಮೂಲಕ ನಿಮ್ಮ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ, ಅಟ್ರಾಸಿಟಿ ಮಾಡೋದಕ್ಕೆ ಅಂತ ಅನ್ನುವ ಮನಸ್ಥಿತಿ ಮುಖ್ಯಮಂತ್ರಿಗಳ ಬಾಯಿನಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥದ್ದು ದುರದೃಷ್ಟಕರ. ನ್ಯಾಯಾಂಗ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ, ಸಾಕ್ಷಿ ಆಧಾರ ಏನಾರು ಇದ್ದರೆ, ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗಲಿ ಕಾನೂನು ಪ್ರಕಾರ. ಬಟ್ ಶಿಕ್ಷೆ ಕೊಡೋದಕ್ಕೆ ಸಿದ್ದರಾಮಯ್ಯನವರಿಗೂ ಅಧಿಕಾರ ಇಲ್ಲ, ಶಿಕ್ಷೆ ಕೊಡೋದಕ್ಕೆ DK ಶಿವಕುಮಾರ್ಗೂ ಅಧಿಕಾರ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಗೂಂಡಾಗಳಿಗೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.